ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಸ್ಕಾರ, ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಸಹದೇವ್ ಮಾನೆ. ಇವತ್ತು ನಾವು ನಿಮಗೆ ಹೇಳ್ತಾ ಇರುವಂತಹ ಸ್ಟೋರಿ ನಿಜಕ್ಕೂ ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತದ್ದು. ಪತಿಯೇ ಪರದೈವ ಅನ್ನುವರ ನಡುವೆ ಇಲ್ಲೊಬ್ಬ ಮಹಿಳೆ ಇಡೀ ಮಹಿಳಾ ಕುಲಕ್ಕೆ ಕಳಂಕ ಅನ್ನುವಂತಹ ನಿಟ್ಟಿನಲ್ಲಿ ವರ್ತನೆಯನ್ನ ಮಾಡಿರುವಂತದ್ದು. ಜೀವಕ್ಕೆ ಜೀವ ಅಂತಿದ್ದ ಗಂಡನ ಜೀವವನ್ನೇ ತೆಗೆದು ಬಿಟ್ಟಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿಳೆಗಾಂವ್ ಅನ್ನುವಂತಹ ಗ್ರಾಮದಲ್ಲೇ ಈ ಒಂದು ಘಟನೆ ನಡೆದಿರುವಂತದ್ದು. ಚಂದ್ರಕಾಂತ್ ಅನ್ನುವಂತಹ ವ್ಯಕ್ತಿಯ ಬರ್ಬರೆ ಹತ್ತ ಆಗತ್ತೆ. ಸೊ ಇದನ್ನ ರೇಣುಕಾ ಅನ್ನುವಂತಹ ಮಹಿಳೆಯೇ ತನ್ನ ಗಂಡನ ಕೊಲೆ ಮಾಡಿರುವಂಥದ್ದು. ಅಷ್ಟಕ್ಕೂ ಈ ಕೊಲೆಗೆ ಕಾರಣ ಏನು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ಈ ಕುಟುಂಬದ ಹಿನ್ನೆಲೆಯನ್ನು ಕೂಡ ಒಂದ್ಸರಿ ತಮಗೆ ಗಮನಕ್ಕೆ ತರ್ತೇನೆ. ಇದು ಏನು ಕಿಳೆಗಾಂವ್ ಗ್ರಾಮದಲ್ಲಿ ಕಬ್ಬು ಕಟಾವು ಗ್ಯಾಂಗ್ ಅನ್ನ ಕಟ್ಕೊಂಡು ಸೊ ಅಲ್ಲಿ ಕಬ್ಬು ಕಟಾವು ಮಾಡುವಂತಹ ಕೆಲಸವನ್ನ, ಜೊತೆಗೆ ಕಬ್ಬಿನ ಹಂಗಾಮು ಮುಗಿದಾದ ಮೇಲೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಚಂದ್ರಕಾಂತ್ ಶಿವಪೂಜೆ ಅನ್ನುವಂತಹ ವ್ಯಕ್ತಿ ಇದ್ದ. ಈತ 20 ವರ್ಷದ ಹಿಂದೆ ರೇಣುಕಾ ಶಿವಪೂಜೆ ಅನ್ನಕೆಯನ್ನ ಮದುವೆ ಆಗ್ತಾನೆ. ವಿಜಯಪುರ ಮೂಲದ ಮಹಿಳೆಯನ್ನ ಮದುವೆ ಆದ್ಮೇಲೆ ಅದೇ ಗ್ರಾಮದಲ್ಲಿ ಉಳಿದುಕೊಂಡು ಜೀವನ ಕಟ್ಟಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಈ ದಂಪತಿಗೆ 2 ಮುದ್ದಾದ ಮಕ್ಕಳು ಕೂಡ ಆಗುತ್ತೆ. ಸೊ ಆ ಮಕ್ಕಳನ್ನ ಈಗಾಗಲೇ ಶಾಲೆಗೆ ಸೇರಿಸೋದ್ರ ಜೊತೆಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕಂತೇಳಿ ಚಂದ್ರಕಾಂತ್ ಸಾಕಷ್ಟು ಕಷ್ಟಪಟ್ಟು ದುಡಿಯುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಸೊ ಈ ಎಲ್ಲ ಬೆಳವಣಿಗೆ ನಡುವೆ ಕಳೆದ 2 ವರ್ಷದ ಹಿಂದೆ ಚಂದ್ರಕಾಂತನ ಸ್ನೇಹಿತನಾದಂತಹ ಮಹಾಂತೇಶ್ ಎಂಬಾತ ಪರಿಚಯ ಆಗ್ತಾನೆ. ಇದು ಮಹಾಂತೇಶ್ ದನಾಳೆ ಏನಿದ್ದಾನೆ, ಈತನು ಕೂಡ ಕಿಳೆ ಗ್ರಾಮದ ನಿವಾಸಿ. ಸೊ ಈತ ಏನು ಕಬ್ಬಿನ ಗ್ಯಾಂಗ್ನ ಲೀಡರ್ ಆಗಿರ್ತಾನೆ ಮಹಾಂತೇಶ್. ಅವಾಗವಾಗ ಚಂದ್ರಕಾಂತನ ಮನೆಗೆ ಬರೋದು ಹೋಗೋದು ಸಹಜವಾಗಿ ಮಾಡ್ತಾ ಇರ್ತಾನೆ. ಈ ಒಂದು ಸಂದರ್ಭದಲ್ಲಿ ಮಹಾಂತೇಶನಿಗೆ ಚಂದ್ರಕಾಂತನ ಪತ್ನಿ ರೇಣುಕಾ ಪರಿಚಯ ಆಗ್ತಾಳೆ. ಪರಿಚಯ ಆದಮೇಲೆ ಸಹಜವಾಗಿ ಇಬ್ಬರ ನಡುವಿನ ಸ್ನೇಹ ಕೂಡ ಆಗುತ್ತೆ. ಅವಾಗವಾಗ ಮನೆಗೆ ಬರೋದು ಹೋಗೋದು ಕೂಡ ಸಹಜವಾಗಿ ದಿನನಿತ್ಯ ಮುಂದುವರಿತಾ ಹೋಗುತ್ತೆ. ಕೆಲ ದಿನಗಳ ಹಿಂದೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಸೊ ಇವರು 3 ಜನ ಸೇರ್ಕೊಂಡು, ಮಹಾಂತೇಶ್, ಚಂದ್ರಕಾಂತ್, ಅದರ ಜೊತೆಗೆ ರೇಣುಕಾ 3 ಜನ ಸೇರ್ಕೊಂಡು ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾರೆ. ಪಾದಯಾತ್ರೆ ಹೋಗಿ ಬಂದಾದ ಮೇಲೆ ಇಡೀ ಕುಟುಂಬದಲ್ಲಿ ಬೇರೆಯದ್ದೇ ವಾತಾವರಣ ಶುರುವಾಗುತ್ತೆ. ಅಲ್ಲಿವರೆಗೂ ನೆಮ್ಮದಿಯಾಗಿದ್ದಂತಹ ಗಂಡ ಚಂದ್ರಕಾಂತನ ನೆಮ್ಮದಿಯೇ ಹಾಳಾಗಿ ಬಿಡುತ್ತೆ. ಸೊ ಇದಕ್ಕೆ ಕಾರಣ ಏನಂತಂದ್ರೆ, ಪಾದಯಾತ್ರೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ಈ ಮಹಾಂತೇಶ್ ಮತ್ತು ರೇಣುಕಾನ ವರ್ತನೆಯನ್ನ ಕಂಡು ಸಾಕಷ್ಟು ಅನುಮಾನವನ್ನ ವ್ಯಕ್ತಪಡಿಸಿರ್ತಾರೆ. ಸೊ ಇದೇ ವಿಚಾರವನ್ನ ಚಂದ್ರಕಾಂತನ ಮುಂದೂ ಕೂಡ ಹೇಳ್ಕೊಂಡಿರ್ತಾರೆ. ಸೊ ಇದರಿಂದ ಸಂಶಯ ಬಂದ ಚಂದ್ರಕಾಂತ ಇವರ ಹಾವಭಾವಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಸೊ ಇವರಿಬ್ಬರ ನಡುವೆ ಕೂಡ ಒಂದು ಸಂಬಂಧ ಇರುವಂತದ್ದು ಬೆಳಕಿಗೆ ಬರುತ್ತೆ. ಸೊ ಅಂದಿನಿಂದಲೂ ಕೂಡ ಇವರ ಮೇಲೆ ಒಂದು ಕಣ್ಣನ್ನು ಇಟ್ಟಿರ್ತಾನೆ. ಕೆಲ ದಿನಗಳ ಹಿಂದಷ್ಟೇ ಈ ವಿಚಾರಕ್ಕೂ ಪುಷ್ಟಿ ಕೊಡುವಂತೆ ಸೊ ಆತನಿಗೆ ಕನ್ಫರ್ಮ್ ಆಗುತ್ತೆ. ಹೀಗಾಗಿ ಸೊ ಹೆಂಡತಿ ಮತ್ತು ಹಿರಿಯರ ಸಮ್ಮುಖದಲ್ಲೇ ಒಂದು ರಾಜಿ ಸಂಧಾನ ಕೂಡ ಆಗುತ್ತೆ. ಅವಾಗ ರೇಣುಕಾಗೆ ಈ ಒಂದು ಮಹಾಂತೇಶನ ಸಹವಾಸಕ್ಕೆ ಹೋಗ್ಬೇಡ ಅನ್ನುವಂತ ವಾರ್ನಿಂಗ್ ಕೂಡ ಆಗುತ್ತೆ. ಇಷ್ಟಾದ ಬಳಿಕವೂ ಕೂಡ ಮತ್ತೆ ಇಬ್ಬರು ಫೋನ್ ಸಂಪರ್ಕದಲ್ಲಿ ಮಾತಾಡುವಂಥದ್ದಾಗಿರ್ಬೋದು, ಅದರ ಜೊತೆಗೆ ಆಗಾಗ ಭೇಟಿ ಆಗುವಂಥದ್ದು ಕೂಡ ಮುಂದುವರಿಯುತ್ತೆ. ಸೊ ಈ ವಿಚಾರ ಕೂಡ ಈ ಒಂದು ಪಾಪದ ಚಂದ್ರಕಾಂತ್ಗೆ ಗೊತ್ತಾಗತ್ತೆ. ಇದೇ ಒಂದು ಕಾರಣಕ್ಕಾಗಿ ಇಬ್ಬರ ನಡುವೆ ಜಗಳ ಕೂಡ ಶುರುವಾಗುತ್ತೆ. ಆ ಜಗಳ ಕೆಲವೊಂದು ದಿನ ವಿಕೋಪಕ್ಕೂ ಕೂಡ ಹೋಗುವಂಥದ್ದು ಸಹಜವಾಗಿ ಕಾಡ್ತಾ ಹೋಗುತ್ತೆ. ಈತ ಮನೆಯಿಂದ ಹೊರಟು 2 ಕಿಲೋಮೀಟರ್ ದೂರದಲ್ಲಿ ಬೈಕ್ ಅಪಘಾತ ಆಗತ್ತೆ. ಅಪಘಾತದಲ್ಲಿ ಈತ ಸಾವನ್ನಪ್ತಾನೆ. ಸೊ ಸಹಜವಾಗಿ ಆಕ್ಸಿಡೆಂಟ್ ಆಯ್ತು, ಡೆತ್ ಆಯ್ತು ಅನ್ನುವಂತಹ ಒಂದು ಕಡೆ ಆದ್ರೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿ ಭೇಟಿಯನ್ನ ಮಾಡ್ತಾರೆ, ಸ್ಥಳ ಮಹಜರು ಮಾಡ್ತಾರೆ, ಪರಿಶೀಲನೆ ಕೂಡ ನಡೆಸ್ತಾರೆ. ಸೊ ಸ್ಥಳೀಯರಿಂದ ಮಾಹಿತಿ ಕೂಡ ಪಡೆದುಕೊಳ್ತಾರೆ. ಆದ್ರೆ ಇದೇ ಒಂದು ವಿಚಾರವನ್ನ ಕೆಲವೊಂದು ಈ ಒಂದು ಚಂದ್ರಕಾಂತನ ಕುಟುಂಬವರು ಸಂಶಯವನ್ನ ವ್ಯಕ್ತಪಡಿಸ್ತಾರೆ. ಆತ ಅಪಘಾತದಲ್ಲಿ ತೀರಿ ಹೋಗಿಲ್ಲ, ಬದಲಿಗೆ ಆತನನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಸಂಶಯವನ್ನ ಪೊಲೀಸರ ಮುಂದೆ ವ್ಯಕ್ತಪಡಿಸ್ತಾರೆ. ಮತ್ತು ಪೊಲೀಸರು ಕೂಡ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ ಬಳಿಕ ಸೊ ಇದು ಅಪಘಾತದಿಂದ ಆಗಿದ್ದಲ್ಲ, ಬಲವಾಗಿ ಹೊಡೆದಿದ್ದರಿಂದ ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಬರುತ್ತೆ. ಇದನ್ನ ಗಂಭೀರವಾಗಿ ಪರಿಗಣಿಸಿದಂತಹ ಪೊಲೀಸರು ಕೂಡಲೇ ಒಂದು ಕೊಲೆ ಕೇಸನ್ನ ದಾಖಲು ಮಾಡ್ಕೋತಾರೆ. ದಾಖಲಾದ ಬಳಿಕ ಏನು ಠಾಣೆಗೆ ಬಂದು ಗಂಡ ಅಪಘಾತದಲ್ಲಿ ಸತ್ತ ಅಂತೇಳಿ ಹೈಡ್ರಾಮಾ ಮಾಡಿದಂತಹ ರೇಣುಕಾಳನ್ನ ಠಾಣೆಗೆ ಕರೆಸಿಕೊಂಡು ಮತ್ತೊಮ್ಮೆ ವಿಚಾರಣೆಯನ್ನು ನಡೆಸ್ತಾರೆ. ತಮ್ಮದೇ ಭಾಷೆಯಲ್ಲಿ ವಿಚಾರಣೆ ನಡೆಸಿದಾಗ ಕೊಲೆಯ ವಿಚಾರ ಅವತ್ತು ಬೆಳಕಿಗೆ ಬರುತ್ತೆ, ಬಹಿರಂಗವಾಗುತ್ತೆ. ಮತ್ತು ತಾನೇ ಕೊಲೆ ಮಾಡಿದ್ದೇನೆ ಪ್ರಿಯಕರನ ಜೊತೆಗೆ ಅನ್ನುವಂತಹ ಸತ್ಯವನ್ನ
ರೇಣುಕಾ ಒಪ್ಕೊಳ್ತಾಳೆ. ರೇಣುಕಾ ಮತ್ತು ಮಹಾಂತೇಶ್ ಇಬ್ಬರನ್ನು ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. 4 ಜನ ಮಕ್ಕಳು ಅನಾಥರಾಗಿದ್ದಾರೆ. ಅದರ ಜೊತೆಗೆ 2 ಕುಟುಂಬಗಳು ಬೀದಿಗೆ ಬಂದಿರುವಂತದ್ದು ನಿಜಕ್ಕೂ ವಿಪರ್ಯಾಸದ ಸಂಗತಿ.